ಪಾದಗಳಿಗೆ ನಮಸ್ಕರಿಸ್ತಾ ಎಲ್ಲ ನಮ್ಮ ತಾಲೂಕಿನ ಎಲ್ಲ ಹಿರಿಯರು ನಮ್ಮೆಲ್ಲ ಹಿರಿಯ ಮುಖಂಡರು ಎಲ್ಲರೂ ಬಂದಿದ್ದೀರಾ, ಪಕ್ಷದವರು ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ, ಮುಖ್ಯವಾಗಿ ಇವತ್ತು ನೀಲಕಂಠನವರು ನಮ್ಮ ಜೊತೆಯಲ್ಲಿಲ್ಲ. ಅವರು ಜೊತೆಯಲ್ಲಿ ಇಲ್ಲದೆ ಇದ್ರೂ ಅವರ ಹೃದಯ ನಮ್ಮೆಲ್ಲರ ಜೊತೆ ನಮ್ಮ ಹಿಂದೆ ಸುತ್ತಾಡ್ತಾನೆ ಇರುತ್ತೆ, ಎಲ್ಲೂ ಹೋಗೋದು. ಅವರ ಕುಟುಂಬಕ್ಕೆ ನಮಗೂ ಎಲ್ಲರಿಗೂ ಸೇರಿಸಿ ಅವರು ಒಳ್ಳೆಯ ಆಶೀರ್ವಾದವನ್ನು ಮಾಡಲಿ. ಆ ದೇವರು ಎಲ್ಲರಿಗೂ ಆ ಶಕ್ತಿಯನ್ನು ತುಂಬಿ, ಆ ಶಕ್ತಿ ಅವರ ರೀತಿಯಲ್ಲಿ ನಡ್ಕೊಳ್ಳುವಂಥ ಒಂದು ಶಕ್ತಿ ಆ ದೇವರು ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ, ಅವರು ಕುಟುಂಬಕ್ಕೂ ಆ ಶಕ್ತಿಯನ್ನು ತುಂಬಿ ಅವರು ಜೊತೆಯಲ್ಲಿದ್ದು ಕುಟುಂಬವನ್ನು ನಡೆಸ್ಕೊಡ್ಬೇಕು, ನಡೆಸ್ತಾರೆ ಅನ್ನೋ ಒಂದು ನಂಬಿಕೆ ಅವರಲ್ಲಿ. ನಾನು ಜಾಸ್ತಿ ಮಾತಾಡೋದು ಬೇಡ. ಮುಖ್ಯವಾಗಿ ಇವತ್ತು ನಾವೆಲ್ಲ ಈ ಮಟ್ಟಕ್ಕೆ ಬೆಳಿಬೇಕಂದ್ರೆ ಎಲ್ಲ ನಮ್ಮ ಮುಖ್ಯವಾಗಿ ನೀಲಕಂಠನವರು, ರಾಮಲಿಂಗಾರೆಡ್ಡಿಯವರು, ಉತ್ನೂರು ಸೀನಣ್ಣವರು, ನಮ್ಮ ಯಾಮಣ್ಣವರು, ಬಲ್ಪಲ್ ವೆಂಕಟೇಶ್ ಅವರು, ಹಾಗೆ ಇನ್ನು ನಮ್ಮ ಹನಿ ಈ ಥರ ಬೆಳಿಬೇಕಂತ. ನಾನು 2013 ಚುನಾವಣೆ ನಿಲ್ಲಬೇಕಂದ್ರೆ ನನಗೆ ಇಂಟ್ರೆಸ್ಟ್ ಇರಲಿಲ್ಲ. ನಾನು ಬೇಡ ಅಂತ ಸುಮ್ಮನೆ ಮನೇಲಿದ್ದೆ. ಆವತ್ತು ಇದೇ ನೀಲಕಂಠನ ರಾಮಲಿಂಗಾರೆಡ್ಡಿನ ಹೇಳಿ ಎಲ್ಲದು ಎರಡು ಪಟ್ಕೋರಾಡಪ್ಪ ಪಯ್ಯ ಅಂತೇಳಿ ಕೆಲವೊಂದು ಕಳಿಸಿ ನಮ್ಮ ಮನೆ ಹತ್ರ ಬೆಳಗ್ಗೆ 6 ಗಂಟೆಗೆ 5 ಗಂಟೆಗೆ ಬಂದು ನಮ್ಮ ಮನೆ ಹತ್ರ ಕೂತ್ಕೊಂಡು ನಾನು ಆಚೆ ಬಂದಾಗ ಟಕಾರ್ ಅಂತ ನನ್ನನ್ನು ಹಿಡ್ಕೊಂಡು ಬಂದಿದ್ದವು. ಅಂದರೆ ಅವ್ರಿಗೇನು ಇಂಟ್ರೆಸ್ಟ್ ಇತ್ತು ಅಂದರೆ, ಕೊತ್ತೂರು ಮಂಜುನ ಇಲ್ಲಿ MLA ಮಾಡಿ ನಾವೇನೋ ಮಾಡಬೇಕು ಅನ್ನೋದು ಇಂಟ್ರೆಸ್ಟ್ ಅಲ್ಲ ಇರಲಿ. ಏನೋ ಈ ಹುಡುಗ ಒಂದು ಸ್ವಲ್ಪ ಏನೋ ಒಳ್ಳೆ ಕೆಲಸಗಳು ಮಾಡ್ಕೊಂಡು ಹೋಗ್ತಾ ಇದ್ದೆ, ಈತನ ಇಟ್ಕೊಂಡು ನಾವೇನಾದರೂ MLA ಮಾಡಿಕೊಂಡ್ರೆ ಜನಕ್ಕೇನಾದರೂ ಉಪಯೋಗ, ಆ ಒಂದು ಉದ್ದೇಶದಿಂದ ನಮ್ಮನ್ನೆಲ್ಲ ಬೆಳೆಸ್ಕೊಂಡು ಬಂದರು. ಅದೇ ರೀತಿಯಲ್ಲಿ ನಾವು ಅವ್ರ ಜೊತೆ ನಿಯತ್ತಾಗಿ ನ್ಯಾಯ ನೀತಿ ಧರ್ಮದಿಂದ ಪಾಲನೆ ಮಾಡಿಕೊಂಡು ನಾವು ಬರ್ತಾಯಿದ್ವಿ. ನಾನು ಯಾರೇ ಹೇಳಿದ್ರು ನಾನು ಎಲ್ಲವನ್ನೂ ಕೇಳ್ತೀನಿ, ತೀರ್ಮಾನ ಅಂತೂ ನಾನು ತಗೊಳ್ಳೋದಿಲ್ಲ. ಆದರೆ ನೀಲಕಂಠನ ಹೇಳೋದು ಅವ್ರ ಮನೆಯಲ್ಲಿ ಗೊತ್ತು, ನನಗೂ ಅವ್ರಿಗೆ ಯಾವ ರೀತಿಯಲ್ಲಿ ಒಡನಾಟ ಇತ್ತು ಅನ್ನೋದು ಅವ್ರಿಗೆ ಗೊತ್ತಿತ್ತು. ಅವರು ಯಾವುದೇ ಹೇಳಿದ್ರು ನಾವಿಬ್ಬರು ತುಂಬ ಡಿಸ್ಕಷನ್ ಮಾಡ್ತೀವಿ. ಎಷ್ಟೋ ಸಲ ನಾವಿಬ್ಬರು ಏನು ಮಾಡ್ತೀವಿ ಅಂದರೆ ಕಾರಲ್ಲಿ ಕೂತ್ಕೊಳ್ತೀವಿ, ಇಬ್ಬರು ಹಿಂದ್ಗಡೆ ಕಾರಲ್ಲಿ ಕೂತ್ಕೊಳ್ಳೋದು. ಆದರೆ ನಾವೇನಾದರೂ ಪರ್ಸ್ನಲ್ ಮಾತಾಡಬೇಕಂದ್ರೆ ಬೇರೆ ಯಾರು ಇರಬಾರ್ದು ಅಂತೇಳಿ ನಾವಿಬ್ಬರು ಕೂತ್ಕೊಂಡು ನನ್ನ ಡ್ರೈವರ್ ಮಾತ್ರ ಕಾರ್ ಓಡಿಸ್ಬೇಕು, ಯಾಕಂದ್ರೆ ನನಗೆ ನಂಬಿಸ್ತಾ ರೌಂಡ್ ಹೊಡಿತಾ ಇದ್ದೀವಿ ಸುಮ್ಮನೆ. ಇಲ್ಲಿ ಬೆಂಗಳೂರಲ್ಲಿ ಹತ್ತಿದ್ರೆ ಹೊಸೂರಿಗೆ ಹೋಗಿ ಕೃಷ್ಣಗಿರಿಗೆ ಹೋಗಿ, ಕೃಷ್ಣಗಿರಿಯಿಂದ ವೇಲೂರಿಗೆ ಬಂದು ವೇಲೂರಲ್ಲಿ ಊಟ ಮಾಡ್ಕೊಂಡು, ವೇಲೂರಿಂದ ಹಿಂಗೆ ಈ ಕಡೆಯಿಂದ ಚಿತ್ತೂರು ಮೇಲೆ ಹಿಂಗೆ ಬರೋದು ವಾಪಸ್. ನಾವು 4-5 ಅವರವರು ಕಾರಲ್ಲೇ ಕೂತ್ಕೊಂಡು ಮಾತಾಡ್ಕೊಂಡು ಹೋಗೋದು ಬರೋದು, ಈ ರೀತಿಯಲ್ಲಿ ಅಷ್ಟೊಂದು ಒಡನಾಟ ಇತ್ತು. ಎಲ್ಲ ಕಷ್ಟ ಸುಖ ಎಲ್ಲವನ್ನೂ ನಾವು ಹಂಚ್ಕೊಳ್ತಾ ಇದ್ವಿ, ಮಾತಾಡ್ಕೊಳ್ತಾ ಇದ್ವಿ. ರಾಜಕೀಯದಲ್ಲಿ ಒಂದು ರಾಜಕಾರಣಿಯಾಗಿ ನೋಡ್ತಾ ಇದ್ದೆ, ಜೊತೆಯಲ್ಲಿ ಕೂತ್ಕೊಂಡಾಗ ಒಂದು ತಂದೆ ಸಮಾನಾಗಿ ನೋಡ್ತಾ ಇದ್ದೆ. ಅವ್ರ ಮನೆಯಲ್ಲಿ ಕೂತ್ಕೊಂಡಾಗ ಅವ್ರ ಮಕ್ಕಳು ಏನು, ಅವರು ತಮ್ಮನ ಮಕ್ಕಳು ಅವ್ರ ಮಕ್ಕಳಿದ್ದಾರೆ, ಅವ್ರ ರೀತಿಯಲ್ಲಿ ಅವ್ರ ಜೊತೆಯಲ್ಲಿ ನಾನು ಜೋಕುಗಳು ಮಾಡ್ಕೊಂಡು ಅವ್ರ ಜೊತೆ ತುಂಬ ಯಾವತ್ತೂ ಸಮಾಧಾನ ಹೋಗ್ತದೆ, ಊಟ ಮಾಡಿ ಯಾವತ್ತು ಏನೇ ಇದ್ರೂ ನನಗೆ ತುಂಬ ಅಡ್ವೈಸ್ ಮಾಡೋರು, ಇದು ಮಾಡಬೇಕು, ಇದು ಮಾಡಬಾರ್ದು, ಹಿಂಗೆ ಇರಬೇಕು, ಹಿಂಗೆ ಹೋಗಬೇಕು ಅಂತ ನನಗೆ ತುಂಬ ಅಡ್ವೈಸ್ ಮಾಡೋರು. ಅವ್ರ ಅಡ್ವೈಸನ್ನು ನಾನು ಕಂಪಲ್ಸರಿಯಾಗಿ ತೊಗೊಳ್ತಾ ಇದ್ದೆ. ಆಮೇಲೆ ಕೆಲವೊಂದು ವಿಚಾರದಲ್ಲಿ ನನ್ನನ್ನು ಬೈತಾ ಇದ್ರು. ಅವರು ಬೈತಾ ಇದ್ದಾಗ ಹಿಂಗೆ ಮಾಡಬಾರ್ದು, ಇದು ತಪ್ಪು, ಹಿಂಗೆ ಆಗಬಾರ್ದು, ಹಿಂಗೆ ಬಾರ್ದು ಅಂತ ನಾನು ಅದನ್ನು ತೊಗೊಳ್ತಾ ಇದ್ದೆ. ಅವ್ರು ಬೈತಾ ಇರುವಾಗ ಓಕೆ ಒಳ್ಳೇದೇ ಬಿಡು ನಾನು ಅಂತೇಳಿ ನನಗೆ ಹಿಂಗೆ ಹೇಳೋರು, ನನ್ನ ತಮ್ಮಂದಿರು ನನಗೆ 4 ಜನ ಇದ್ದರು, ಒಬ್ಬ ಇಲ್ಲ, ಇವಾಗ 3 ಜನ ತಮ್ಮಂದಿರು ನನಗಿದ್ದಾರೆ, ಅದರಲ್ಲಿ ನೀನು ಒಬ್ಬ 4ನೇ ಅವನು, ನೀನು ಒಂದು ತಮ್ಮನೇ, ಅದರಿಂದ ನಾನು ಹೇಳ್ತೀನಪ್ಪ, ನೀನೇನು ಬೇಜಾರು ಮಾಡ್ಕೋಬೇಡ ಹಿಂಗೆಲ್ಲ ಅಂತ ಹೇಳ್ತಾಯಿದ್ರು. ಅವರು ನಮ್ಮದು ಒಡನಾಟದಲ್ಲಿ ಎಕ್ಸಾಂಪಲ್ ಸಿಂಪಲಾಗಿ ಒಂದೇ ಹೇಳ್ತೀನಿ. ಮೊನ್ನೆ ಒಂದು 20 ದಿವಸಗಳ ಹಿಂದ್ಗಡೆ ನನ್ನ ಮಗನಿಗೆ ಸ್ವಲ್ಪ ಕಾಲು ಏಟಾಗಿ ಬ್ಯಾಡ್ಮಿಂಟನ್ ಬಿದ್ದು ಒಂದು ಚಿಕ್ಕ ಸರ್ಜರಿ ಮಾಡಬೇಕಾಗಿತ್ತು. ಮಣಿಪಾಲ್ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ದೆ. ನಾನು ಆ ಪಕ್ಕದಲ್ಲಿ ಹಾಸ್ಪಿಟಲ್ ಪಕ್ಕದಲ್ಲಿರುವಂಥ ಒಂದು ಹೋಟ್ಲಲ್ಲಿ ರೂಮ್ ಮಾಡ್ಕೊಂಡು ಅಲ್ಲೇ ಇದ್ದೆ 2 ದಿವಸ. ನಾನು ಯಾರಿಗೂ ಹೇಳಿಲ್ಲ ಈ ಥರ ಆಗಿದೆ ಅಂತ ಹೇಳಿಲ್ಲ. ನೀಲಕಂಠನವ್ರಿಗೆ ಗೊತ್ತಾದ್ಮೇಲೆ ನಾನು ಫೋನ್ ಮಾಡಿಲ್ಲ. ಅವರು ಸ್ಟ್ರೈಟ್ ಅಲ್ಲಿ ಬಂದಿದ್ದಾರೆ, ಹೆಸರು ಕೇಳಿದ್ದಾರೆ. ನನ್ನ ಮಗ ನಮ್ಮ ಮಿಸಸ್ ಇಬ್ಬರು ಅಲ್ಲಿ ಹಾಸ್ಪಿಟಲ್ ರೂಮಲ್ಲಿದ್ದರೆ ಆಪ್ರೇಷನ್ ಆಗಿದೆಯಾ ಏನೋ ಅಂತ ನೋಡಿಕೊಂಡು ಅವ್ರು ಮಾತಾಡಿಕೊಂಡು ಇದ್ದು ಬಂದಿದ್ದೀನಿ ಅಂತ ಹೊರಟು. ಆಮೇಲೆ ನಾನು ಸಾಯಂಕಾಲ ರೆಸ್ಟ್ ಮಾಡ್ಕೊಂಡು ಸಾಯಂಕಾಲ 5 ಗಂಟೆಗೆ ಬಂದಾಗ ನಮ್ಮ ಮಗ ಹೇಳ್ದೆ, ಅಪ್ಪ ನೀಲಕಂಠನವ್ರು ಬಂದಿದ್ದರು, ನನಗೇನೇ ಇಲ್ವಲ್ಲ ಅಂತ ಹೇಳ್ದೆ. ಆಮೇಲೆ ನಾನು ಫೋನ್ ಮಾಡಿದೆ ಅಲ್ಲೇ ಕೂತು, ಯಾಕಂದ್ರೆ ನಾನು ಬಂದಿರೋದು ಹೇಳೋದು, ಯಾಕೆ ಹೇಳಿಲ್ಲ ನನಗೆ ನೀವು ಬಂದಿದ್ದು ಅಂತ ಹೇಳಿದೆ. ಹೇಳ್ಬಿಟ್ಟು ಬರುವಂಥ ಒಂದು ಕಾರ್ಯಕ್ರಮ ಏನಲ್ಲಪ್ಪ ಇದು. ನಮ್ಮ ಫ್ಯಾಮ್ಲಿ ನಿನ್ನ ಮಗನಿಗೆ ಏನಾದರೂ ಏಟಾದಾಗ ಬಂದು ನೋಡುವಂಥದ್ದು ಜವಾಬ್ದಾರಿ ನಮ್ಮ ಫ್ಯಾಮ್ಲಿ ಥರ. ನಾವು ಯಾವತ್ತೂ ನೆನ್ಕೊಂಡಿದ್ದು ನಿಮ್ಮದು ನಮ್ಮದು ಒಂದೇ ಅಂತ. ನಿನ್ನ ಮಕ್ಕಳು ಅಂದರೆ ನನ್ನ ತಮ್ಮನ ಮಕ್ಳು ಹೆಂಗೆ ನನಗೆ ಎಲ್ಲ ಇದ್ದಾರೋ ಅದೇ ರೀತಿಯಲ್ಲಿ ಅವರೂ ಅಷ್ಟೇನಪ್ಪ. ಅದರಿಂದ ಬಂದು ನೋಡ್ಕೊಂಡಾಗ ನನ್ನ ಜವಾಬ್ದಾರಿ ನಾನು ಮಾಡ್ತೇನೆ. ಆ ಥರ ಯಾವುದೇ ಒಂದು ವಿಚಾರ ಬಂದಾಗ ಜವಾಬ್ದಾರಿಯನ್ನು ಅವರು ತೊಗೊಂಡು ಹೋಗ್ತಾರೆ. ಅದರಿಂದ ಮನಸ್ಸಿಗೆ ಏನಾಗುತ್ತೆ ಅಂದರೆ ಒಂದೊಂದ್ಸಲಿ ನೋವಾಗುತ್ತೆ. ಕೆಲವರು ನಮ್ಮ ಜೊತೆಯಲ್ಲಿ ಇದ್ದವರು ನಮಗಿಲ್ಲೇ ಇದ್ದಾಗ ಏನೋ ಒಂದು ಕಳ್ಕೊಂಡಂಗೆ ನಮಗಾಗುತ್ತೆ. ಆ ರೀತಿಯಲ್ಲಿ ನನಗೆ ಇದೇ 2 ತಿಂಗಳಲ್ಲಿ ನನಗೆ ಮುಖ್ಯವಾದ ಇಂಪಾರ್ಟೆಂಟ್ ಅವ್ರನ್ನ ಇಬ್ಬರನ್ನ ಕಳ್ಕೊಂಡೆ.
ಒಂದು ನೀಲ್ಕಂಠನ್ ಅವ್ರನ್ನ ಕಳ್ಕೊಂಡಿದ್ದೀವಿ. ಒಂದು ನಾನು ಈ ಮಟ್ಟಕ್ಕೆ ಬೆಳಿಬೇಕಂದ್ರೆ, ನಾನು ಎಲ್ಲ ರೀತಿಯಲ್ಲಿ ಬೆಳಿಬೇಕಂದ್ರೆ ನನಗೆ ದೊಡ್ಡವ್ರು ನಮ್ಮ ಬಾಸ್ ಆನಂದ್ ಕೃಷ್ಣ ಅವರು, ನನಗೆ ಅವ್ರನ್ನೂ ಕಳ್ಕೊಂಡೆ. ನನಗೆ ಅವ್ರಿಗೂ ಏಜ್ ಆಗಿತ್ತು, 88-90 ಏಜ್ ಆಗಿತ್ತು. ಅವರೆಲ್ಲ ಹಿಂಗೆ ಅಂದರೆ ನಮಗೆ ಮಕ್ಕಳು ಸಮಾನ. ನಮ್ಮನೆಲ್ಲ ಮಕ್ಕಳಂತಲೇ ಹೇಳೋದು. ಯಾರಿಗಾದ್ರೂ ಅವ್ರು ಪರಿಚಯ ಮಾಡಿಸಿದಾಗ ನನ್ನ ಮಗ ಇವನು ಅಂತ ನನ್ನನ್ನು ಪರಿಚಯ ಮಾಡಿಸ್ತಾಯಿದ್ರು. ಆ ರೀತಿಯಲ್ಲಿ ಈ 2 ತಿಂಗಳಲ್ಲಿ ನಾವು 2 ಘಟನೆಯನ್ನು ಕಳ್ಕೊಂಡಿದ್ವಿ. ಆದ್ರೂ ನಾವು ಅವ್ರ ಕುಟುಂಬಕ್ಕೆ ಎಲ್ಲರಿಗೂ ಹೇಳೋದು ಅಂದರೆ, ನಾವೆಲ್ಲ ನಿಮ್ಮ ಜೊತೆಯಲ್ಲಿರ್ತೀವಿ. ನಾವೆಲ್ಲರೂ ನಿಮ್ಮ ಕಷ್ಟ ಸುಖಗಳಿಗೆ ಮುಂದೇನು ಹಿಂದೇನು ಆಗಿದ್ದೀವಿ, ಮುಂದೇನು ಆಗ್ತೀವಿ. ಕಷ್ಟ ಬಂದ್ರೂ ನಿಮ್ಮ ಜೊತೆ ಹಂಚ್ಕೊಳ್ತೀವಿ, ಸುಖ ಬಂದ್ರೂ ನಿಮ್ಮ ಜೊತೆ ಹಂಚ್ಕೊಳ್ತೀವಿ. ಏನೇ ಬಂದರೂ ನಾವೆಲ್ಲ ಜೊತೆಗೆ. ಈ ನಡುವೆ 2 ಆಸೆ ಇತ್ತು ಅವರಿಗೆ. 2 ಆಸೆ ಇತ್ತು ಅಂದರೆ, ಮಗಳಿಗೆ ಮದುವೆ ಮಾಡಬೇಕು, ಮಗನಿಗೆ ಮದುವೆ ಮಾಡಬೇಕಪ್ಪ, ಜಲ್ದಿ ಮಾಡಿ. ನಾನು ಹೇಳ್ತಾ ಇದ್ದಿಲ್ಲ, ನಾವು ಮಾಡಬೇಕು, ಇನ್ನು ಲೇಟ್ ಮಾಡೋದು ಬೇಡ, ಮಾಡಿಬಿಡು ಅಂತ. ಮೊನ್ನೆ ಯಾವುದೋ ಒಂದು ಹುಡುಗನೂ ನಾವಿಬ್ಬರೇ ನೋಡಿದ್ದೀವಿ, ನಮ್ಮ ಕೋಲಾರಲ್ಲೇ ನೋಡಿದ್ವಿ. ಇದೆಲ್ಲ ಪ್ರೋಸೆಸ್ಸಲ್ಲಿ ಇತ್ತು. ಮಾತಾಡ್ತಾ ಇದ್ದೀವಿ, ಹೋಗ್ತಾ ಇದ್ದೀವಿ, ಬರ್ತಾ ಇದ್ದೀವಿ, ಇದೆಲ್ಲ ನಾವು ನಡೀತಾ ಇತ್ತು. ಅವ್ರ ಆಸೆ 2 ಇದೆ. ಅವರು ಅಣ್ಣ ಇವತ್ತು ನೀಲ್ಕಂಠನ ಇಲ್ಲದೇ ಇದ್ರೂ ಅವ್ರ ತಮ್ಮಂದಿರು 3 ಜನ ಇದ್ದಾರೆ. ಸರ್ವಜ್ಞ ಗೌಡರು, ಭಾರ್ಗವ, ಪಾಲ್ಗುಣ ಇವರೆಲ್ಲ ಇದ್ದಾರೆ. ಅವ್ರ ಜೊತೆಗೆ ನಾವು ಇದ್ದು, ಅವ್ರು ಏನು ಆಸೆಗಳಿತ್ತು ಆ ಆಸೆಗಳನ್ನೆಲ್ಲ ನಾವು ನೆರವೇರಿಸಿದ್ರೇ ಅವ್ರ ಮನಸ್ಸಿಗೂ ತೃಪ್ತಿ ಆಗೋದು, ಅವ್ರ ಮನಸ್ಸಿಗೂ ಶಾಂತಿ ಆಗೋದು. ನೀವು ಅನ್ಕೋಬೋದು ಅದಿಲ್ಲ ಅಂತ. ಆದರೆ ಅವರು ದೇಹ ನಮ್ಮ ಮುಂದೆ ಇಲ್ಲದೇ ಇದ್ರೂ ಅವರ ಹೃದಯ, ಅವರ ಕನಸು, ಅವರ ನನಸು ಎಲ್ಲವೂ ನಮ್ಮ ಹಿಂದೆ ನಮ್ಮನ್ನು ಗಾಲಿ ಥರ ನಮ್ಮ ಜೊತೆಯಲ್ಲಿ ಸುತ್ತಾಡ್ತಾನೇ ಇರ್ತಾರೆ. ನಾವು ಮಾಡುವಂಥ ಕೆಲಸಗಳನ್ನು ಅವ್ರು ನೋಡ್ತಾನೇ ಇರ್ತಾರೆ. ನಮ್ಮನ್ನು ಎಲ್ಲೇ ಆದ್ರೂ ಮಾಡುವಂಥ ಕೆಲಸಕ್ಕೆ ನೋಡ್ತಾ ಇರ್ತಾರೆ. ಖಂಡಿತವಾಗ್ಲೂ ನಾವೆಲ್ಲ ಜೊತೆಯಲ್ಲಿದ್ದು ಆ ಕೆಲಸಗಳೆಲ್ಲ ನಾವೆಲ್ಲ ಮಾಡೋಣ. ಎಲ್ಲರಿಗೂ ಅವ್ರ ಕುಟುಂಬಕ್ಕೆ ಎಷ್ಟು ಲಾಸ್ ಆಗಿದೆ ಅಂತ ಅವ್ರು ಅಂದ್ಕೊಳ್ತಾರೋ, ನನಗೂ ಅಷ್ಟು ಲಾಸ್. ನನಗೆ ತುಂಬ ಅಡ್ವೈಸ್ ಮಾಡೋರು, ಇದು ಹಿಂಗೆ ಮಾಡಬೇಕು, ಇದು ಹಿಂಗೆ ಹೋಗಬೇಕು, ಹಿಂಗೆ ಮಾಡಬೇಕು. ಯಾವುದೇ ವಿಚಾರ ನನ್ನ ಹತ್ರ ಡಿಸ್ಕಷನ್ ಮಾಡದೆ ಅವರು ಮಾಡ್ತಾನೇ ಇರಲಿಲ್ಲ. ಎಲ್ಲವನ್ನೂ ಡಿಸ್ಕಷನ್